ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ನೆಚ್ಚಿನ ಆಲ್ ಇಸ್ ವೆಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಪ್ರೀತಿ ಹೇಮಂತ್. ಇಂದಿನ ಸಂಚಿಕೆಯಲ್ಲಿ ಪ್ರೆಗ್ನೆನ್ಸಿಯ ವಿಚಾರವಾಗಿ ನಾವು ಮಾತನಾಡ್ತಿದ್ದೀವಿ. ಇದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ಪದ್ಮಾವತಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೆಗ್ನೆನ್ಸಿಯ ಕುರಿತಾಗಿ ಮಾತನಾಡ್ತಿದ್ದೀವಿ. ಪ್ರೆಗ್ನೆನ್ಸಿ ಅಂದ ಕೂಡಲೇ ಇವಾಗಿನ ಜನ್ರೇಷನ್ಗೆ ಪ್ರಾಬಬ್ಲಿ ಸ್ವಲ್ಪ ಹೆದರಿಕೆ ಅನ್ನೋದು ಜಾಸ್ತಿ. ಮತ್ತು ಇವಾಗೆ ಪ್ರೆಗ್ನೆನ್ಸಿ ಬೇಡ, ಇಷ್ಟು ಬೇಗ ಬೇಡ, ಇನ್ನು ಸ್ವಲ್ಪ ಟೈಮ್ ಆಗಲಿ ಅಂತ ಹೇಳುವಂಥದ್ದು ಜಾಸ್ತಿ. ಸೊ ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಪ್ರೆಗ್ನೆನ್ಸಿಯ ವಿಚಾರವಾಗಿ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಬಟ್ ಇವಾಗಿನ ಜನ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ವಿ ಕ್ಯಾನ್ ಗೋ ಪಾಸ್ಟ್. ಹವೆವರ್ ಈಗ ಇನ್ನು ಮುಂದಕ್ಕೆ ಇವಾಗ ನೆಕ್ಸ್ಟ್ ನಾವು ಕನ್ಸೀವ್ ಮಾಡ್ತಿದ್ದೀವಿ ಅಂತ ಪ್ಲ್ಯಾನ್ಸಲ್ಲಿದ್ದೀವಿ, ಅಥವಾ ಕನ್ಸೀವ್ ಆಗ್ತಿದ್ದೀವಿ ಇನ್ನೇನು, ವಿ ಆರ್ ಇನ್ ದಟ್ ಪೀರಿಯಡ್, ಇನ್ ಬಿಟ್ವೀನ್ ಪೀರಿಯಡ್. ಸೊ ಅವಾಗೆಲ್ಲ ನಾವು ಏನು ಸ್ಟೆಪ್ಸ್ ತೊಗೋಬೇಕಾಗತ್ತೆ, ಅಥವಾ ಆ ಪೀರಿಯಡ್ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್. ನೀವು ಹೇಳ್ತಿದ್ರಿ ಹಳೆ ಕಾಲದಲ್ಲಿ ನಾವು ಅರ್ಲಿಯಾಗಿ ಏಜ್ಗೆ ಮದುವೆ ಮಾಡ್ತಾ ಹೋಗ್ತಿದ್ರು. ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಈ ಓವರೀಸ್ ಅಥವಾ ಎಗ್ಸ್ ಏನಾಗುತ್ತೆ ಹೆಲ್ತಿಯಾಗಿರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಲೇಟ್ ಪ್ರೆಗ್ನೆನ್ಸಿ. ಇವೊಂದು ಮದುವೆ ಮಾಡ್ಕೊಂಡ್ರು ತುಂಬ ಜನ ಇಲ್ಲ ಇಷ್ಟು ಬೇಗ ನಾನು ಪ್ಲಾನಿಂಗ್ ಮಾಡಲ್ಲ, ಇಲ್ಲ ನಾನು ತುಂಬ ಲೈಫಲ್ಲಿ ಸೆಟ್ಲ್ ಆಗಬೇಕು, ಲಾಟ್ ಆಫ್ ಮೆಂಟಲ್ ಪ್ರೆಷರ್ ಇದೆ, ಇಲ್ಲಪ್ಪ ಬೇಡ ಅಂತ ಅವರೇ ಏನು ಮಾಡ್ತಾರೆ, ಲಾಟ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ನ ತುಂಬ ಯೂಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಭಾಳಷ್ಟು ಆಗ್ತಿದೆ. ನೀವು ಯಾರೇ ತೊಗೊಳ್ಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ದೊಡ್ಡವರೊಳಗೂ ಒಂದಲ್ಲ ಒಂದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತೊಂದರೆಯಿಂದ ಒಳಗಾಗ್ತಾ ಇದ್ದಾರೆ. ಕಾಮನೆಸ್ಟ್ ಕಂಪ್ಲೇಂಟ್ ಇವಾಗ ಇತ್ತೀಚೆಗೆ ನಾವು ನೋಡ್ತಾ ಇರೋದಂದರೆ ಥೈರಾಯ್ಡ್ ಹಾಗೆ PCOD ಅಂತ ನಾವು ಹೇಳ್ಬೋದು. ಆ್ಯಕ್ಚುಲಿ ದಟ್ಸ್ ಅ ಕಾಮನೆಸ್ಟ್ ಕಂಪ್ಲೇಂಟ್. ನೀವು ಯಾರನ್ನೇ ಹುಡುಗರನ್ನ ಕೇಳಿ ತುಂಬ ದಪ್ಪ ಇರುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ, ಅವ್ರ ಅಪಿಯರೆನ್ಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ದೇ ಆರ್ ಸಫರಿಂಗ್ ವಿತ್ ಥೈರಾಯ್ಡು ಅಥವಾ PCOD ಅಂತ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಿದ್ರಿ ನೀವು, ಇವಾಗ ಎಲ್ಲ ಜಾಸ್ತಿ ಆಗ್ತಿದೆ ಇದು PCOD ಎಲ್ಲ ಅಂತ ಹೇಳಿ. ಇದಕ್ಕೆ ಕಾರಣ ಏನಿರಬಹುದು? ಏನಾಗ್ತಿದೆ, ಮಕ್ಕಳಲ್ಲಿ ಆ ಪ್ರೆಷರೈಸ್ ತುಂಬಾ ಆಗ್ತಾ ಹೋಗ್ತಿದೆ. ಅದ್ರ ಜೊತೆ ಏನಾಗ್ತಿದೆ, ಇನ್ಆ್ಯಕ್ಟಿವಿಟಿ ಆಗ್ತಿದೆ, ಆ ಫಿಸಿಕಲ್ ಎಕ್ಸಸೈಸ್ ಇಲ್ಲ ಮಕ್ಕಳಿಗೆ. ಸೊ ಅವಾಗ ಏನಾಗ್ತದೆ, ಇದರಿಂದ ಏನಾಗ್ತದೆ, ಆ ಫಿಸಿಕಲ್ ಎಕ್ಸಸೈಸಿಂದ ಒಬೇಸಿಟಿ ಶುರುವಾಗ್ತಿದೆ. ಅದ್ರ ಜೊತೆಗೆ ಆಹಾರ ಪದ್ಧತಿ ಜಾಸ್ತಿ ಆಹಾರ ಪದ್ಧತಿ ಹಿಂಗಿದ್ರೆ ನ್ಯೂಟ್ರಿಷಸ್ ಫುಡ್ ಇಲ್ಲ, ತುಂಬ ಏನಾಗ್ತಿದೆ, ಜಂಕ್ ಫುಡ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅದ್ರ ಜೊತೆಗೆ ಏನಾಗ್ತಿದೆ, ಮಕ್ಕಳು ಏನಾಗ್ತಿದೆ, ಲಾಟ್ ಆಫ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಇಟ್ ಮೇ ಬಿ ಈಗ ನೋಡಿ, ನೀವು ಚಿಕ್ಕ ಮಕ್ಕಳಲ್ಲಿ ಏನಾಗ್ತಿದೆ, ಲಾಟ್ ಆಫ್ ಟೊಬ್ಯಾಕೊ ಆಗಿರ್ಬೋದು ಅಥವಾ ಆಲ್ಕೋಹಾಲೇ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ನೀವು ನೋಡಿರ್ಬೋದು ಒಂದೊಂದು ಅಡಿಕ್ಷನ್ಸು ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಹಾಗಾಗಿ ಈ ಚಿಕ್ಕ ಮಕ್ಕಳಿಂದ ಏನಾಗ್ತಿದೆ, ನೀವು ನೋಡಿರ್ಬೋದು ಹಳೆಯ ಕಾಲದಲ್ಲಿ ಒಂದು 12 ಇಯರ್ಸ್ 14 ಇಯರ್ಸ್ವರೆಗೂ ಏನಾಗ್ತಿದೆ, ಮಕ್ಕಳು ಮೆಚ್ಯೂರ್ ಆಗ್ತಾ ಹೋಗ್ತಿದ್ದು. ಇವಾಗ ಏನಾಗ್ತಿದೆ, ಅರ್ಲಿಯಾಗಿ ಬಂದುಬಿಟ್ಟಿದೆ ಬಿಕಾಸ್ ಆಫ್ ದೇರ್ ಜೀವನ ಶೈಲಿಯಿಂದ ಏನಾಗ್ತಿದೆ, ತುಂಬಾ ಅರ್ಲಿ ಆಗ್ತಿದ್ದಾರೆ, ಇಲ್ಲಾಂದರೆ ಆಗ್ತಾನೇ ಇಲ್ಲ. ಪೇಷಂಟ್ಸ್ ಡಾಕ್ಟ್ರೆ ನನ್ನ ಮಗಳು 14 ವರ್ಷ 16 ವರ್ಷ ಆಗ್ತಿದ್ದು, ಇನ್ನೇನು ಇವಾಗ ಒಂದು ವರ್ಷಕ್ಕೆ PUCಗೆ ಹೊರಟೋಗ್ತಾಳೆ, ಆದರೂ ಯಾಕೋ ಆಗ್ತಾ ಇಲ್ಲ. ಸೊ ಆವಾಗ ನಾವು ಎಕ್ಸಾಮಿನ್ ಮಾಡಿದಾಗ ಸೊ ದೇ ಆರ್ ಸಫರಿಂಗ್ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅವರಲ್ಲಿ ಬಳ್ತಾ ಇದೆ ಅಂತ ಗೊತ್ತಾಗ್ತದೆ. ಸೊ ಇವೆಲ್ಲ ಕಾರಣಗಳಿಂದ, ಇವೆಲ್ಲ ಈ ಜೀವನದ ಒತ್ತಡಗಳಿಂದ ಏನಾಗ್ತಿದೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತಿದೆ, ತುಂಬಾ ಆಗ್ತಿದೆ. ಈ ಒಂದು ತುಂಬ ಜನಕ್ಕೆ ಓಕೆ ಮದುವೆ ಆಗ್ತಾರೆ, ಅವ್ಳ ಋತುಚಕ್ರ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆಫ್ಟರ್ ಶಿ ಎಂಟರ್ ಇನ್ ಟು ದ ಜಾಬ್, ಅಲ್ಲೇನಾಗ್ತಿದೆ, ಈಗ ನೋಡಿರ್ಬೋದು ಎಲ್ಲ ಆಫೀಸಲ್ಲಿ ತುಂಬ ಪ್ರೆಷರೈಸ್, ಸ್ಟ್ರೆಸ್ಫುಲ್ ಲೆವೆಲ್ ಆಗ್ತಿದೆ. ಅದ್ರ ಜೊತೆಗೆ ಏನಾಗ್ತಿದೆ, ಇರ್ರೆಗ್ಯುಲರ್ ಆಫ್ ಈ ಶಿಫ್ಟಿಂಗ್ ವೈಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಅಲ್ಲೇನಾಗಿದೆ, ನಿದ್ದೆ ಸರಿ ಆಗ್ತಾ ಇಲ್ಲ, ಊಟ ಸರಿಯಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವಳ ದೇಹದ ಸ್ಥಿತಿಲೂ ಪ್ಲಸ್ ಮೆಂಟಲ್ ಪ್ರೆಷರು ಪ್ಲಸ್ ವರ್ಕ್ ಪ್ರೆಷರು ಇವೆಲ್ಲವೂ ಸೇರಿ ಏನಾಗ್ತಿದೆ, ಅಲ್ಲೂ ಸಹ ಏನಾಗ್ತಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಅವಳು ಒಳಗಾಗ್ತಾ ಹೋಗ್ತಿದ್ದಾರೆ. ಅದ್ರ ಜೊತೆಗೆ ಏನಾಗ್ತಿದೆ, ಲೇಟ್ ಮ್ಯಾರೇಜಸ್ ಬೇರೆ, ಆಮೇಲೆ ಪ್ಲ್ಯಾನಿಂಗ್ ಬೇರೆ, ಇವಾಗಿಲ್ಲ ಪ್ಲ್ಯಾನಿಂಗು, ನಾಳೆ ಪ್ಲ್ಯಾನಿಂಗು ಅಂತ ಏನ್ಬಿಟ್ಟು ಡಿಲೇ ಮಾಡ್ತಾ ಹೋಗ್ತಿರ್ತಾರೆ. ಸೊ ಲಾಟ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸು, ಅದ್ರ ಜೊತೆಗೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇವೆಲ್ಲ ಕಾರಣಗಳಿಂದ. ಆಮೇಲೆ ಸಿಂಪಲ್ ಎಕ್ಸಾಂಪಲ್ ಇವಾಗ ಏನಂತೆ, ನಾವು ಯೂಶಲಿ ಏನಾಗುತ್ತೆ, ಹಳೆ ಕಾಲದಲ್ಲಿ ಬೇಗನೆ ಮದುವೆ ಆಗ್ತಿದ್ರು, ಎಲ್ಲ ಎಗ್ಸು ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಮೆಚ್ಯೂರಿಟಿ ಇರ್ತಾಯಿತ್ತು. ಇವಾಗ ಇತ್ತೀಚಿನ ದಿನಗಳೇನಾಗ್ತಿದೆ, ಲೇಟ್ ಮ್ಯಾರೇಜ್ ಆಗ್ತಿರೋದ್ರಿಂದ ಸೊ ಏನಾಗ್ತಿದೆ, ಎಗ್ಸ್ ಆಲ್ಸೋ ಏಜ್ ಆಗ್ತಾ ಇದ್ದಂಗೆ ಏನಾಗ್ತಿದೆ, ಕ್ವಾಂಟಿಟಿ ಆಗಿರ್ಬೋದು ಅಥವಾ ಕ್ವಾಲಿಟಿಯೆಲ್ಲ ಏನಾಗ್ತಿದೆ, ಎಗ್ಸು ಏನಾಗ್ತಿದೆ, ತುಂಬ ಕಮ್ಮಿ ಆಗ್ತಾ ಬರ್ತಾ ಹೋಗ್ತಿದೆ. ಸೊ ಹಾಗಾಗಿ ನೀವು ನೋಡಿರ್ಬೋದು ಇತ್ತೀಚಿನ ಜೀವನ ಶೈಲಿಯಲ್ಲಿ ಇನ್ಫರ್ಟಿಲಿಟಿ ಬಂಜೆತನೇ ಮೇಜರ್ ಕಾರಣ ಅಂತ ನಾವು ಹೇಳ್ಬೋದು. ಮುಂಚೆ ಆದರೆ ಎಲ್ಲೋ ಒಂದು ನಾವು ಕೇಳ್ತಾ ಹೋಗ್ತಿದ್ವಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕಾಮನೆಸ್ಟ್ ಕಂಪ್ಲೇಂಟ್ ಆಗಿದೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ, ಸೊ ಯೂಶಲಿ ಹೆಂಗಸರಾಗಲಿ ಗಂಡಸರಾಗಲಿ ಈ ಬಂಜೆತನದಿಂದ ಬಹಳಷ್ಟು ಜನ ಸಫರ್ ಮಾಡ್ತಾ ಹೋಗ್ತಿದ್ದಾರೆ ಮೇಡಮ್. ಯಾರಲ್ಲಿ ಪರ್ಸೆಂಟೇಜ್ ವೈಸ್ ಅಂದರೆ ಮೇಡಮ್ ಹೆಚ್ಚು ಬಂಜೆತನ ಕಾಣ್ತಿದೆ, ಹೆಂಗಸರಲ್ಲ ಗಂಡಸರಲ್ಲ? ನೀವು ಹಳೆ ಕಾಲದಲ್ಲಿ ನೋಡ್ತಾ ಹೋದರೆ ನಾವು ಹೆಂಗಸರಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತಿದ್ವಿ. ಬಟ್ ಇತ್ತೀನ ಜೀವನ ಶೈಲಿಲಿ ಯಾಕಂದರೆ ಇಬ್ಬರೂ ಆ ಸ್ಟ್ರೆಸ್ಗೆ ಒಳಗಾಗ್ತಿರೋದ್ರಿಂದ ನಾವು ಗಂಡಸರು ನಾವು ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತೀವಿ. ಮುಂಚೆ ಆದರೆ ನಾವು ಒಂದು 40% ಆಫ್ ಫೀಮೇಲ್ಸು ಅಂಡ್ 20% ಆಫ್ ಮೇಲ್ಸ್ ಅಂತ ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ
ಜೀವನಗಳು ಏನಾಗ್ತಿದೆ, ಜೀವನ ಶೈಲಿ ಅವರಲ್ಲೂ ಸ್ಟ್ರೆಸ್ ಆಗ್ತಾ ಹೋಗ್ತಿದೆ. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ 50-50 ಅಂತಲೇ ನಾವು ಹೇಳ್ಬೋದು, ಇಬ್ಬರು ಸಮನಾಗಿ ಅವರು ಅದನ್ನು ಸಫರ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆ, ರೈಟ್ ಮೇಡಮ್. ಸೊ ಇವಾಗ ಪ್ರೆಗ್ನೆನ್ಸಿಯ ಹತ್ರ ಬರೋಣ ಮಾತನಾಡ್ತಾ. ಎಸ್, ಇವಾಗ ಪ್ರೆಗ್ನೆನ್ಸಿ ಇವಾಗ ಸೇ ದ ಪೀರಿಯಡ್ ಐ ಆಮ್ ಸ್ಪೀಕಿಂಗ್ ಅಬೌಟ್, ಇವಾಗ ವಿ ಹ್ಯಾವ್ ಪ್ಲಾನ್ ಫಾರ್ ಅ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ಗೆ, ಇವಾಗ ನೆಕ್ಸ್ಟ್ ನಾವು ಪ್ರೆಗ್ನೆಂಟ್ ಆಗಬಹುದು ಅನ್ನೋ ಚಾನ್ಸಸ್ಸಲ್ಲಿ ಇದ್ದೀವಿ. ಆ ಮೂಮೆಂಟಲ್ಲಿ ನಾವು ಏನಾದರೂ ಪ್ರಿಕಾಷನ್ಸ್ ತೊಗೊಳ್ಳೋ ನೆಸೆಸಿಟಿ ಇದೆಯಾ? ಖಂಡಿತ ಮೇಡಮ್. ಆ್ಯಕ್ಚುಲಿ ಯಾವುದೇ ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂದರೆ ವಿ ಹ್ಯಾವ್ ವಾಟ್ 3 ಸ್ಟೇಜಸ್ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಲಿ ಓವ್ಯುಲೇಷನ್ ಆಗಬೇಕು, ಫರ್ಟಿಲೈಸೇಷನ್ ಆಗಬೇಕು, ಹಾಗೆ ಇಂಪ್ಲಾಂಟೇಷನ್ ಅಂತ ನಾವು ಹೇಳ್ವಿ. ಈ 3 ಪ್ರಾಸೆಸ್ಸು ನಾರ್ಮಲ್ ಆಗಿದ್ದರೆ ಯಾವುದೇ ಒಂದು ಮಹಿಳೆ ಕನ್ಸೀವ್ ಆಗೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಡಾಕ್ಟರ್? ಖಂಡಿತ ಮೇಡಮ್. ಆ್ಯಕ್ಚುಲಿ ಯಾವುದೇ ಒಂದು ಮಹಿಳೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿತ್ತು ಅಥವಾ ರುಚಿಚಕ್ರ 28 ಡೇಸ್ ಸೈಕಲ್ ಇತ್ತು ಅಂತಂದರೆ ಯೂಶಲಿ ಫಸ್ಟ್ ಡೇಯಿಂದ 12th to 14th ಡೇಗೆ ನಾವು ಹೇಳ್ತೀವಿ ಓವ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಈ ಓವ್ಯುಲೇಷನ್ ಅಂದರೆ ಏನಪ್ಪ ಅಂತಂದರೆ ಎಗ್ಸು ರಿಲೀಸ್ ಆಗ್ತಾ ಬರುತ್ತೆ, ಅಂಡಾಣುಗಳು ಈ ಅಂಡಕೋಶದಿಂದ ರಿಲೀಸ್ ಆಗ್ತಾ ಬರ್ತಿರುತ್ತೆ. ಅದನ್ನು ನಾವು ಓವ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಈ ಶುಡ್ ಬಿ ಆರ್ ಹೆಲ್ತಿ ಆಗಿರಬೇಕು. ಆ್ಯಕ್ಚುಲಿ ಅದನ್ನು ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಒಂದ್ಸಲ ಅದು ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ಆ ಎಗ್ಸು ಹೊರಗೆ ಬಂದಮೇಲೆ ಇಟ್ ಹ್ಯಾಸ್ ಟು ಗೋ ಟು ದ ಟ್ಯೂಬ್ಸ್ಗೆ ಹೋಗ್ತಾ ಹೋಗುತ್ತೆ. ಆ ಫೆಲೋಪಿಯನ್ ಟ್ಯೂಬ್ಸ್ಗೆ ಅದು ಹೋಗುತ್ತೆ. ಆ್ಯಕ್ಚುಲಿ ಆ ಫೆಲೋಪಿಯನ್ ಟ್ಯೂಬಲ್ಲೇ ಈ ಸ್ಪರ್ಮ್ಸ್ ಆ್ಯಂಡ್ ದ ಓವಮ್ ಏನಾಗುತ್ತೆ ಅಲ್ಲಿ ಯೂನಿಯನ್ ಆಗುತ್ತೆ. ಅದನ್ನು ನಾವು ಫರ್ಟಿಲೈಸ್ಡ್ ಎಗ್ ಅಂತ ನಾವು ಹೇಳ್ತೀವಿ. ಸೊ ಒಂದ್ಸಲ ಆ ಫರ್ಟಿಲೈಸ್ಡ್ ಎಗ್ಗು ಇಟ್ ಹ್ಯಾಸ್ ಟು ಕಮ್ ಟು ದ ಈ ಗರ್ಭಕೋಶಕ್ಕೆ ಬರಬೇಕು. ಆ ಗರ್ಭಕೋಶದಲ್ಲಿ ಒನ್ ಆಫ್ ದ ವಾಲ್ಸ್ಗೆ ಅದು ಅಟ್ಯಾಚ್ ಆಗಿ ಅಲ್ಲಿ ಅದು ತನ್ನ ಸೈಕಲ್ ಅಂದರೆ ಅಲ್ಲಿ ಅದು ಬೆಳೀತಾ ಹೋಗುತ್ತೆ. ಈ 3 ಸೈಕಲ್ಸು ಕರೆಕ್ಟಾಗಿತ್ತು ಅಂದರೆ ಶಿ ಈಸ್ ಏಬಲ್ ಟು ಕನ್ಸೀವ್ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಲಿ ಇವೆಲ್ಲವೂ ಪ್ರಿಪೇರ್ ಆಗಿರಬೇಕು. ಅದಕ್ಕೆ ಮುಂಚೆ ಏನಾಗಿದೆ, ಇಫ್ ಶಿ ಹ್ಯಾಸ್ ಗಾಟ್ ಎನಿ ಪ್ರಾಬ್ಲಮ್ ಇತ್ತು, ತನ್ನಲ್ಲಿ ಏನಾದರೂ ಪೀರಿಯಡ್ ಸರಿಯಾಗಿ ಆಗ್ತಿರಲಿಲ್ಲ ಅಥವಾ ಏನಾದರೂ ಹೆವಿ ಬ್ಲೀಡಿಂಗ್ ಎಲ್ಲ ಇತ್ತು ಅಥವಾ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇತ್ತು, PCOD ಇತ್ತು, ಥೈರಾಯ್ಡ್ ಇತ್ತು ಅಂದರೆ ಅವೆಲ್ಲವೂ ಅವಳು ಸರಿ ಮಾಡ್ಕೊಳ್ತಾ ಹೋಗಬೇಕು. ಅದ್ರ ಜೊತೆ ಕಾಂಬಿನೇಷನ್ ಇವು ಯಾವುದೂ ಎಲ್ಲವೂ ನಾರ್ಮಲ್ ಇದೆ ಅಂದರೆ ಇಫ್ ಶಿ ಹ್ಯಾಸ್ ಗಾಟ್ ಅಲರ್ಜಿಕ್ ಕಂಪ್ಲೇಂಟ್ಸ್ ಇತ್ತು ಅಥವಾ ಅಲರ್ಜಿಕ್ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಇತ್ತು ಅಂದರೆ ಅವೆಲ್ಲವೂ ಸರಿ ಮಾಡ್ಕೊಳ್ತಾ ಹೋಗಬೇಕು. ಏನಕ್ಕೆ ಒನ್ ಶಿ ಕನ್ಸೀವ್ ಆಗ್ತಾ ಇದ್ದಂಗೆ ಈ ಅಲರ್ಜಿ ಕಂಪ್ಲೇಂಟ್ಸ್ ಅಲ್ಲೊಂದ್ಸಲ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಇನ್ನೂ ಅವಳಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೊರತು ಖಂಡಿತ ಕಮ್ಮಿ ಆಗೋದೇ ಇಲ್ಲ. ಈ ಅಲರ್ಜಿಕ್ ಕಂಪ್ಲೇಂಟ್ಸ್ ಪ್ರೆಗ್ನೆನ್ಸಿಗೆ ಏನಾದ್ರು ಪ್ರಾಬ್ಲಮ್? ಖಂಡಿತ ಆಗುತ್ತೆ ಮೇಡಮ್. ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಮಾಡ್ತಾ ಹೋಗ್ತಾರೆ, ಇಲ್ ಬಿ ಅ ಲಾಟ್ ಆಫ್ ಇಂಟರ್ನಲ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಯಾವುದೇ ಒಂದು ಇಂಟರ್ನಲ್ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಸೊ ಮೋರ್ ಆಫ್ ಏನಾಗುತ್ತೆ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲವೂ ಅವಳು ಹೆಲ್ತಿ ವೇ ಆಫ್ ಇಟ್ಕೊಂಡಿದ್ರೆ ಸೊ ಖಂಡಿತ ಅವಳಿಗೆ ಕನ್ಸೀವ್ ಆಗೋಕ್ಕೆ ಯಾವುದೇ ಒಂದು ತೊಂದರೆ ಆಗಲ್ಲ. ಪ್ರೆಗ್ನೆನ್ಸಿ ಮುಂಚೆ ಇರುವಂಥ ಕೆಲವೊಂದು ಕಂಪ್ಲೇಂಟ್ಸ್ಗಳ ಬಗ್ಗೆ ನೀವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಳಿದ್ರಿ, PCOD ಹೇಳಿದ್ರಿ, ಥೈರಾಯ್ಡ್ ಹೇಳಿದ್ರಿ, ಇದೆಲ್ಲ ಇದ್ರೆ ಕನ್ಸೀವ್ ಆಗೋದೇ ಇಲ್ಲ ಅಂತ ಹೇಳ್ತೀರಾ ಅಥವಾ ಕ್ಯೂರೇಬಲ್ ಇದು ಟೋಟಲಿ ಕ್ಯೂರೇಬಲ್ ಅಂತ ಹೇಳ್ತೀವಿ? ಯೂಶಲಿ ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಓವ್ಯುಲೇಷನೇ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸೊ ಒಂದ್ಸಲ ಓವ್ಯುಲೇಷನ್ ಪ್ರಾಬ್ಲಮ್ ಆದಾಗ ಖಂಡಿತ ಅವ್ರಿಗೆ ಏನಾಗುತ್ತೆ, ಅವ್ರು ಕನ್ಸೀವ್ ಆಗೋಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಈ ಒಂದು ಕನ್ಸೀವ್ ಆದ್ರೂ ಏನಾಗುತ್ತೆ ಮೋರ್ ಆಫ್ ಚಾನ್ಸಸ್ ಆಫ್ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇವೆಲ್ಲವೂ ನಾವು ಕನ್ಸೀವ್ ಆಗೋಕ್ಕೆ ಮುಂಚೆ ಇವೆಲ್ಲವೂ ಪ್ರಿಪೇರ್ ಮಾಡ್ಕೊಂಡ್ರೆ ಸೊ ಖಂಡಿತ ಆದಷ್ಟು ಕಾಂಪ್ಲಿಕೇಶನ್ಸ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀವಿ ಮೇಡಮ್. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು. ಆಮೇಲೆ ಜೊತೆಗೆ ಏನಾಗ್ತಿದೆ, ಫಿಸಿಕಲಿ ಆಲ್ಸೋ ಆ್ಯಂಡ್ ಮೆಂಟಲಿ ಇವೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಆಗಿಬಿಡುತ್ತೆ. ಹಾಗೆ ಮೆಂಟಲಿ ಆಲ್ಸೋ ಶಿ ಹ್ಯಾಸ್ ಟು ಪ್ರಿಪೇರ್ ಆ್ಯಕ್ಚುಲಿ. ಯಾಕಂದರೆ ಇವಾಗ ಇತ್ತೀಚೆಗೆ ಏನಾಗ್ತಿದೆ, ಹೊಸ ಜೀವನ ಶೈಲಿ ಅವ್ರಿಗೆಲ್ಲ ನೋಡಿರ್ತಾರೆ, ಎಲ್ಲ ಓದಿರ್ತಾರೆ, ಇಷ್ಟೆಲ್ಲನೂ ಸಫರ್ ಮಾಡಬೇಕಾ, ಇಷ್ಟೆಲ್ಲ ನೋವುಗಳು ಸಫರ್ ಮಾಡಬೇಕಾ, ಇಷ್ಟೆಲ್ಲ ನಾವು ಫಿಸಿಕಲಿ ಆಲ್ಸೋ ವಾಮಿಟಿಂಗ್ ಗೊತ್ತಿರುತ್ತೆ ಅವ್ರಿಗೆ. ಏನೆಲ್ಲ ಅವ್ರ ಮನೇಲೇ ಇರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲೇಸ್ ಇರ್ಬೋದು ಅಥವಾ ಓದಿರ್ಬೋದು, ತಿಳ್ಕೊಂಡಿರ್ಬೋದು, ಇವೆಲ್ಲ ನೋಡಿ ಅವ್ರಿಗೆ ಏನಾಗ್ಬಿಟ್ಟಿರುತ್ತೆ, ಇಷ್ಟೆಲ್ಲ ಕಷ್ಟಪಡಬೇಕಪ್ಪ ಅಂತ ಮೆಂಟಲಿ ಆಲ್ಸೋ ಏನಾಗ್ಬಿಡುತ್ತೆ ಅವ್ರಿಗೆ. ತುಂಬ ಜನ ಏನು ಮಾಡ್ತಾರೆ, ಡಾಕ್ಟರ್ ಇಷ್ಟೆಲ್ಲ ಸಫರ್ ಮಾಡಬೇಕಾ, ವೈ ಟು ಕನ್ಸೀವ್ ಅಲ್ಲ ಅನ್ನೋ ಆ ಸ್ಟೇಜ್ಗೂ ಬಂದುಬಿಟ್ಟಿರ್ತಾರೆ. ಸೊ ಬೋತ್ ಫಿಸಿಕಲಿ ಆಲ್ಸೋ ಆ್ಯಂಡ್ ಮೆಂಟಲಿ ಆಲ್ಸೋ ಸೊ ದೇ ಹ್ಯಾವ್ ಟು ಬಿ ಪ್ರಿಪೇರ್ ಆಗಿದ್ರೆ ಸೊ ಖಂಡಿತ ನಾವು ಈ ಪಡೆಯೋ ಮಗುನೂ ಅಷ್ಟೇ ಹೆಲ್ತಿಯಾಗಿ ಇರುತ್ತೆ ಅಂತ ನಾನು ಹೇಳ್ತೇನೆ. ಮೆಂಟಲ್ ಸ್ಟೇಟಸ್ ಕೂಡ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಿ ನೀವು. ಎಷ್ಟು ಡಾಕ್ಟರ್, ಇವಾಗ ಕನ್ಸೀವ್ ಆದ ಮೇಲೆ ಆಗಿದೆ, ಇವಾಗ ಒಬ್ಬ ವುಮೆನ್ಗೆ, ಒಬ್ಬ ಮಹಿಳೆಗೆ ಹೇಗೆ ಗೊತ್ತಾಗುತ್ತೆ ತಾನು ಕನ್ಸೀವ್ ಆಗಿದ್ದಾರೆ? ಸಿಂಪಲ್ ಎಕ್ಸಾಂಪಲ್ ಇಸ್ ಅವ್ರ ಮನೇಲಿ ಅವ್ರಿಗೆ ಗೊತ್ತಾಗಬೇಕು. ಈ ನಾಟ್ ಬಿ ಗೋ ಟು ದ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೇಬೇಕಾಗುತ್ತಿಲ್ಲ. ಫಸ್ಟ್ ಏನಾಗುತ್ತೆ, ಇಫ್ ದ ಪೀರಿಯಡ್ಸ್ ಆರ್ ರೆಗ್ಯುಲರ್, ಕರೆಕ್ಟಾಗಿ ಅವ್ಳಿಗೆ 28 ಡೇಸ್ ಸೈಕಲ್ ಇತ್ತು ಅಂದರೆ ಸೊ ಖಂಡಿತ ಏನಾಗುತ್ತೆ, ಅವಳಿಗೆ ನೆಕ್ಸ್ಟ್ ಪೀರಿಯಡ್ ಏನಾಗುತ್ತೆ ಒಂದು ಮಿಸ್ ಆಗಿಬಿಡುತ್ತೆ. ಸೊ ಅವಾಗೇ ಅವಳಿಗೆ ಗೊತ್ತಾಗುತ್ತೆ, ಸೊ ಮಿಸ್ ಆಗಿದೆ, ಸೊ ನನಗೇನೋ ಕನ್ಸೀವ್ ಆಗಿದ್ದೀನಿ ಅನ್ನೋ ಆ ಪ್ರಜ್ಞೆ ಅಂತೂ ಖಂಡಿತ ಬರುತ್ತೆ ಆ್ಯಕ್ಚುಲಿ. ಅವಾಗೇನು ಹೇಳಿದೆ, ಸೊ ಈ ಸ್ಟಾರ್ಟ್ ಫ್ರಮ್ ಯಾವುದೇ ಒಂದು ಮಹಿಳೆ ಕನ್ಸೀವ್ ಆಗಿದೆ ಅಂತಂದಮೇಲೆ ಯೂಶಲಿ ಇಟ್ ಟೇಕ್ಸ್ ಅಬೌಟ್ 266 ಡೇಸ್ ಅಂತ ನಾವು ಹೇಳ್ತೀವಿ. ಇಟ್ಸ್ ಕಾಲ್ಡ್ ಆಸ್ ಅ ಗೆಸ್ಟೇಷನಲ್ ಪೀರಿಯಡ್ ಅಂತ ನಾವು ಹೇಳ್ತೀವಿ, ಅಥವಾ 38 ವೀಕ್ಸ್ ಅಂತ ನಾವು ಹೇಳ್ತೀವಿ.
ಆ ಕಡೆ ಈ ಕಡೆ ಒಂದು 2 ವೀಕ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲಿ ಇಟ್ ಬಿ 40 ವೀಕ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಓವಲೇಷನ್ ಸ್ಟಾರ್ಟ್ ಆಗದೆ ನಾವು ಅವ್ರು ಕನ್ಸೀವ್ ಆಗದೆ ಸೆಕೆಂಡ್ ವೀಕಿಂದ ಶುರುವಾಗ್ತಾ ಹೋಗೋದ್ರಿಂದ ಅದಕ್ಕೋಸ್ಕರ ಇಟ್ ಬಿ 40 ವೀಕ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಒಂದ್ಸಲ ಅವಳು ಕನ್ಸೀವ್ ಆಯಿತು ಅಂದಮೇಲೆ ಸೊ 2 ಥರ ಸಿಮ್ಟಮ್ಸ್ ನಾವು ಹೇಳ್ತಾ ಹೋಗ್ಬೋದು ಮೇಡಮ್, ಮೆಂಟಲಿ ಆಲ್ಸೋ ಆ್ಯಂಡ್ ಫಿಸಿಕಲಿ ಆಲ್ಸೋ ಏನೆಲ್ಲ ಚೇಂಜಸ್ನ ಅವಳು ಅನುಭವಿಸ್ತಾ ಹೋಗ್ತಾ ಇದೆ. ಸೊ ಫಸ್ಟ್ ಕಾಮನೆಸ್ಟ್ ಕಂಪ್ಲೇಂಟ್ಸ್ ಅಂದರೆ ತುಂಬ ಸುಸ್ತಾಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಅವಳಿಗೆ. ಏಕೋ ನನಗೆ ತುಂಬಾ ಸುಸ್ತಾಗ್ತಿದೆ, ನನಗೇನು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ಮನಸ್ಸೇ ಇಲ್ಲ ಅಂತಾರು ಅದೊಂದು ಹೇಳ್ತಾ ಬರ್ತಾರೆ. ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್, ವಿ ಕಾಲ್ ಇಟ್ ಆಸ್ ಅ ಮಾರ್ನಿಂಗ್ ಸಿಕ್ನೆಸ್, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಇರುತ್ತೆ ಒಬ್ಬೊಬ್ಬರಿಗೆ. ಅದು ಡಿಪೆಂಡ್ಸ್ ಅಪಾನ್ ದೇರ್ ಇಮ್ಯುನಿಟಿ ಆಲ್ಸೋ. ಇಲ್ಲೂ ಅಷ್ಟೇ ಮೇಡಮ್, ಯಾವುದೇ ಒಂದು ಈ ಲಕ್ಷಣಗಳು ಕಾಣಿಸ್ಬೇಕು ಅಂದರೆ ಎಲ್ಲರಲ್ಲೂ ಕಾಣಿಸ್ಕೋಬೇಕು ಅಂತೇನಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಕಾಣಿಸ್ಕೊಳ್ತಾ ಹೋಗ್ಬೋದು. ಆಮೇಲೆ ತುಂಬ ಜನ ಭಯ ಬೀಳಬೇಕಾಗಿಲ್ಲ, ಅಯ್ಯೋ ನಂಗೆ ಈ ಥರ ಯಾವ ಥರ ಲಕ್ಷಣ ಕಾಣಿಸ್ಕೊಂಡೇ ಇಲ್ವಲ್ಲ, ಸೊ ಏನಾದರೂ ತೊಂದರೆ ಆಗ್ಬಿಡುತ್ತಾ ನನ್ನ ಮಗುಗೆ ಅಥವಾ ನನ್ನ ಬಾಡಿಲಿ ಏನಾದರೂ ಡಿಫೆಕ್ಟ್ ಇದೆಯಾ ಅಂತ ತುಂಬ ಜನ ಅದು ಆಲೋಚನೆ ಮಾಡ್ತಾ ಇರ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಬಾಡಿ ನೇಚರ್, ಅವ್ರ ಇಮ್ಯುನಿಟಿ ಹೇಗಿದೆಯೋ ಅದರ ಪ್ರಕಾರ ಎಲ್ಲನೂ ಲಕ್ಷಣಗಳು ಅವ್ರು ನೋಡ್ತಾ ಹೋಗ್ತಾರೆ. ತುಂಬ ಜನ ನೀವು ಹೇಳಿರ್ಬೋದು, ಇಲ್ಲ ನನಗೂ ಇತ್ತು, ನನ್ನ ಮಗಳಿಗೂ ಈ ಥರ ಸಿಮ್ಟಮ್ಸ್ನ ಕಾಣಿಸ್ಕೋಬಹುದೇ ಇದು ಅಂತ ತುಂಬ ಜನ ಆ ಪೇರೆಂಟ್ಸು ಹೇಳ್ತಾ ಹೋಗ್ತಾರೆ. ನೀಡ್ ನಾಟ್ ಬಿ ಲೈಕ್ ಅವರಲ್ಲಿತ್ತು ಅವ್ರ ಮಗಳಲ್ಲೂ ಕಾಣಿಸ್ಕೋಬೇಕು ಅಂತೇನಿಲ್ಲ ಅಥವಾ ಬರಬಾರ್ದು ಅಂತೇನಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಇಮ್ಯುನಿಟಿ ಮತ್ತೆ ಅಲ್ಲೇ. ಸೊ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಇರುತ್ತೆ, ಅದನ್ನೇ ನಾವು ಮಾರ್ನಿಂಗ್ ಸಿಕ್ನೆಸ್ ಅಂತೀವಿ. ಒಬ್ಬೊಬ್ಬರಿಗೆ ಬೆಳಗ್ಗೆ ಮಾತ್ರ ಸೀಮಿತವಾಗಿರುತ್ತೆ, ಒಬ್ಬೊಬ್ಬರಿಗೆ ಏನು ತೊಗೊಂಡ್ರೂ ಅದು ಥ್ರೂ ಔಟ್ ದ ಡೇ ಏನಾಗ್ತಿರುತ್ತೆ ವಾಮಿಟಿಂಗ್ ಆಗ್ತಿರುತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ಏನಾಗುತ್ತೆ ದ ಸ್ಮೆಲ್ ಆಫ್ ಯಾವುದೇ ಒಂದು ಸ್ಮೆಲ್ ಆಗಿರ್ಬೋದು, ಈವನ್ ಎಷ್ಟು ಅನ್ನ ಬೇಯ್ತಾ ಇದ್ರೆ ಅಥವಾ ಬೇಳೆ ಏನಾದರೂ ಬೇಯಿಸ್ತಾ ಇದ್ರೆ ಅದು ಒಬ್ಬರಿಗೆ ಖಂಡಿತ ಆಗೋದಿಲ್ಲ. ಅಲ್ಲೆಲ್ಲೋ ಮಾಡ್ತಿರ್ತಾರೆ, ಇವ್ರಿಗೆ ಎಲ್ಲೋ ಸ್ಮೆಲ್ ಬಂದು ದೇ ಸ್ಟಾರ್ಟ್ ವಾಮಿಟಿಂಗ್. ಸೊ ಆ ಥರದ್ದೂ ಸಿಮ್ಟಮ್ಸ್ನ ಅವರು ನೋಡ್ತಾ ಬರ್ತಿರ್ತಾರೆ. ಅದ್ರ ಜೊತೆಗೆ ಏನಾಗ್ತಿದೆ ಮೆಂಟಲಿ ಆಲ್ಸೋ ಇವೆಲ್ಲ ಈ ಫಸ್ಟ್ ಬಿಗಿನಿಂಗಲ್ಲಿ ಇವೆಲ್ಲವೂ ಚೇಂಜಸ್ ಕಾಣಿಸ್ಕೊಳ್ತಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಸೀನ್ಸ್ ಏನಾಗುತ್ತೆ, ಇಟ್ ಈಸ್ ಲೈಕ್ ಆಲ್ರೆಡಿ ಏನಾಗಿದೆ ಈ ಎಗ್ಗು ಏನಾಗಿದೆ ಇಂಪ್ಲಾಂಟ್ ಆಗ್ತಾ ಹೋಗ್ತಿದೆ. ಸೊ ನಮ್ಮ ಈ ಗರ್ಭಕೋಶ ಇಂಪ್ಲಾಂಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ವೆಯ್ಟ್ ಗೇನ್ ದಪ್ಪ ಆಗ್ತಾ ಬರುತ್ತೆ, ಗರ್ಭಕೋಶ ಏನಾಗ್ತಿರುತ್ತೆ ದಪ್ಪ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಆ ಪ್ರೆಷರ್ ಅಂತ ಆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬೀಳ್ತಾ ಇದ್ದಂಗೆ ಪದೇ ಪದೇ ಅವ್ರು ಏನಾಗುತ್ತೆ ಮೂತ್ರ ವಿಸರ್ಜನೆ ಮಾಡೋಣ ಅಂತ ಅನಿಸ್ತಾ ಹೋಗ್ತಿರುತ್ತೆ. ಸೊ ಇವೆಲ್ಲ ಸಿಮ್ಟಮ್ಸ್ನ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಅವ್ರು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಹೆಂಗೆ ಗೊತ್ತಾಗುತ್ತೆ, ಒನ್ ಈಸ್ ಅ ಮಿಸ್ಡ್ ಪೀರಿಯಡ್ ಆಯಿತು. ಇನ್ನೊಂದು ನಮ್ಮ ದೇಹದಲ್ಲಿ ಒಂದ್ಸಲ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಆದಮೇಲೆ HCG ಅಂತ ಒಂದು ಹಾರ್ಮೋನು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ HCG ಅನ್ನೋ ಹಾರ್ಮೋನು ಈ ಯೂರಿನಲ್ಲಿ ಅದು ಪಾಸ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸಲ ಅವರು ಯೂಶ್ವಲಿ ನಮಗೆ ಅವಾಗ ಎಲ್ಲರಿಗೂ ಗೊತ್ತು, ಕಾಮನ್ ಇವಾಗ ಹಳ್ಳಿಲೂ ಸಹ ಅವರೇ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ನೀಡ್ ನಾಟ್ ಬಿ ಎ ಗೋ ಟು ದ ಡಾಕ್ಟರ್ ಆಗಲಿ ಎಲ್ಲೂ ಲ್ಯಾಬಿಗೆ ಹೋಗೋದೇ ಇಲ್ಲ, ಅವರೇ ಕಾರ್ಡ್ ತೊಗೊಂಡ್ಬರ್ತಾರೆ, ಅವರೇ ಒಂದು ಯೂರಿನ್ ಡ್ರಾಪ್ ಹಾಕ್ತಾರೆ, ಇಟ್ ವಿಲ್ ಶೋ ದ ರಿಸಲ್ಟ್ ಅಂತೂ ಖಂಡಿತ ನೋಡ್ಬಿಡುತ್ತೆ. ಸೊ ಬಿಕಾಸ್ ಆಫ್ ಈ HCG ಒಂದು ಹಾರ್ಮೋನ್ ಉತ್ಪತ್ತಿ ಆಗಿರೋದ್ರಿಂದ ಸೊ ಅವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ ದೇ ಆರ್ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ಇಟ್ ಡಿಪೆಂಡ್ಸ್ ಆಲ್ಸೋ ಮೇಡಮ್, ಒಬ್ಬರಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಈ ಒಂದು ಅದು ಯಾರು ಪೀರಿಯಡ್ಸು ಮಿಸ್ ಆಗಿಬಿಟ್ಟಿರುತ್ತೆ ಆದರೂ ಒಂದೊಂದ್ಸಲ ಕಾಣಿಸ್ಕೊಳ್ಳೋದಿಲ್ಲ. ಯೂಶ್ವಲಿ ಏನಾಗುತ್ತೆ ಒಬ್ಬೊಬ್ಬರಲ್ಲಿ ಲೇಟಾಗಿ ಅದು ಡಿಸ್ಚಾರ್ಜ್ ಆಗ್ತಾ ಹಾರ್ಮೋನ್ ಉತ್ಪತ್ತಿ ಲೇಟಾಗಿ ಆಗ್ತಾ ಇರ್ಬೋದು. ಯೂಶ್ವಲಿ ಈ ಹಾರ್ಮೋನ್ಸು ಎಲ್ಲಿವರೆಗೂ ಇರುತ್ತೆ ಅಂದರೆ 12 ವೀಕ್ಸ್ವರೆಗೂ ಇರುತ್ತೆ, 12 ವಾರವರೆಗೂ ನಮ್ಮ ಯೂರಿನಲ್ಲೇ ಅದು ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಸೊ 12 ವಾರವರೆಗೂ ನಾವು ಟೆಸ್ಟ್ ಮಾಡಿಸಿದ್ರು ಇಟ್ ಈಸ್ ಬಿ ಪಾಸಿಟಿವ್ ಅಂತ. ಸೊ ಆಟೋಮ್ಯಾಟಿಕ್ಲಿ ಕಮ್ಮಿ ಇರುತ್ತೆ ಆ್ಯಂಡ್ ಆಟೋಮೆಟಿಕ್ಲಿ ಏನ್ವಿ ಕನ್ಸೀವ್ ಅಂತ ಗೊತ್ತಾಗ್ಬಿಟ್ಟಿರುತ್ತಲ್ಲ, ಸೊ ಆಟೋಮ್ಯಾಟಿಕ್ಲಿ ಆ ಹಾರ್ಮೋನ್ಸ್ ಏನಾಗುತ್ತೆ ಅದು ಸ್ಟಾಪ್ ಆಗ್ತಾ ಹೋಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ನಾವು ನಾವೇ ಮನೇಲಿ ಮಾಡ್ಕೊಳ್ತಾ ಸೊ ಒಂದ್ಸಲ ಅದು ಕನ್ಫರ್ಮ್ ಆದಮೇಲೆ ಸೊ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮತ್ತು ಲ್ಯಾಬ್ಗೆ ಕನ್ಫರ್ಮೇಷನ್ ಆ್ಯಕ್ಚುಲಿ ಅವಾಗ ಮಾಡಿಕೊಂಡು ದೇ ವಿಲ್ ಕಮ್ ಟು ನೋ ದಟ್ ದೇ ಆರ್ ಪ್ರೆಗ್ನೆಂಟ್ ಅಂತ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರದ ಹಲವಾರು ಸಿಮ್ಟಮ್ಸ್ಗಳು ನೋಡ್ತಾ ಹೋಗ್ತಾರೆ. ಫಿಸಿಕಲಿ ಇವೆಲ್ಲ ಕಾಣಿಸ್ಕೊಳ್ತಾ ಹೋಗ್ತಾರೆ, ತುಂಬ ವೀಕ್. ಆಮೇಲೆ ಏನಾಗುತ್ತೆ ಈವನ್ ದ ಬ್ರೆಸ್ಟಲ್ಸ್ ಆಲ್ಸೋ ಎನ್ಲಾರ್ಜ್ ಆಗ್ತಾ ಬರ್ತಿರುತ್ತೆ. ಒಬ್ಬರಿಗೆ ಎನ್ಲಾರ್ಜ್ ಆಗ್ತಿದ್ದು ತುಂಬ ನೋವು ಬರ್ತಾ ಇರುತ್ತೆ, ಡಾಕ್ಟರ್ ಮುಟ್ಟಿದ್ರೆ ಸಾಕು ನೋವು ಅಂತ ಹೇಳ್ತಿರ್ತಾರೆ, ತುಂಬ ಟೆಂಡರ್ನೆಸ್ ಇರುತ್ತೆ, ಎನ್ಲಾರ್ಜ್ಮೆಂಟ್ ಇರುತ್ತೆ, ಇವೆಲ್ಲವೂ ಅವರಲ್ಲಿ ಕಾಣಿಸ್ಕೊಳ್ತಾ. ಒಂದೊಂದು ಸಲ ಏನಾಗುತ್ತೆ ಈ ಥರ ಸಿಮ್ಟಮ್ಸ್ ಎಲ್ಲರೂ ಒಬ್ಬೊಬ್ಬರಿಗೆ ಏನಾಗುತ್ತೆ ಡಾಕ್ಟರ್ ಈ ಥರ ಸಿಮ್ಟಮ್ಸ್ ಎಲ್ಲ ನನಗೆ ಪೀರಿಯಡ್ಸ್ ಮುಂಚೆನೇ ಇದೆಲ್ಲ ಇತ್ತು ಅಂತ ಅದನ್ನು ಹೇಳ್ತಾ ಹೋಗ್ತಾರೆ. ನೀಡ್ ನಾಟ್ ಬಿ ಲೈಕ್ ಪ್ರೆಗ್ನೆನ್ಸಿ ಆಗಬೇಕು ಅಂತೇನಿಲ್ಲ, ಒಂದೊಂದು ಸಲ ಒಬ್ಬೊಬ್ಬರು ಈ ಥರ ಸಿಮ್ಟಮ್ಸ್ ಎಲ್ಲನೂ ಬಿಫೋರ್ ದ ಪೀರಿಯಡ್ಸು ಅವರು ಹೇಳ್ತಾ ಹೋಗ್ತಿರ್ತಾರೆ. ಸೊ ಒಬ್ಬೊಬ್ಬರಲ್ಲಿ ಹೇಳ್ತಾ ಹೋಗ್ತಿರಲ್ಲ, ಇವೆಲ್ಲವೂ ಸಿಮ್ಟಮ್ಸ್ನ ಅವರು ನೋಡ್ತಾ ಹೋಗ್ತಾರೆ. ಆ್ಯಂಡ್ ಮೆಂಟಲಿ ಆಲ್ಸೋ ಸೊ ಒಂದ್ಸಲ ಖುಷಿ ಆಗ್ತಿರುತ್ತೆ, ಓಕೆ ನಾನು ತಾಯಿ ಆಗ್ತಿದ್ದೀನಲ್ಲ ಅಂತ ಒಂದು ತುಂಬಾ ಖುಷಿ ಆಗ್ತಾ ಹೋಗ್ತಿರುತ್ತೆ. ಇನ್ನೊಂದು ಕಡೆ ಇವೆಲ್ಲವೂ ಇರುತ್ತಲ್ಲ ಮಾರ್ನಿಂಗ್ ಸಿಕ್ನೆಸ್ಸು, ಈ ಸುಸ್ತು, ಏನು ತಿಂದ್ರೂ ಅದು ದೇಹಕ್ಕೆ ಸೇರ್ತಾ ಇರೋದಿಲ್ಲ, ಅಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇರಬೇಕು, ಆಮೇಲೆ ಏನಾಗುತ್ತೆ ಒತ್ತಡ ಜಾಸ್ತಿ ಆಗಿ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೆಲೆಲ್ಲ. ಇವೆಲ್ಲವೂ ನೋಡಿ ಯಾಕಾದರೂ ಕನ್ಸೀವ್ ಆದ್ನಪ್ಪ ಇಷ್ಟೆಲ್ಲ ನಾನು ಈ 9 ತಿಂಗಳು ಹೀಗೆ ಸಫರ್ ಮಾಡಬೇಕಂತ ಅದನ್ನು ಮೆಂಟಲಿ ಆಲ್ಸೋ ಅದನ್ನು ತುಂಬಾ ಸಫರ್ ಮಾಡ್ತಾ ಹೋಗ್ತಿರ್ತಾರೆ. ಒಂದ್ಸಲ ಅನ್ಸಿಬಿಟ್ಟಿರುತ್ತೆ ಯಾತಕ್ಕೆ ಬೇಕು ಬೇಡಪ್ಪ ಇವೆಲ್ಲ ಅಂತ ಥಿಂಕು ಮಾಡಿರ್ತಾರೆ. ಯಾಕೆ ಇವಾಗಿನ ಕಾಲದ ಹುಡುಗಿರಿಗೆ ಹೆಂಗಿರುತ್ತೆ ದೇ ಆರ್ ಸೋ ಡೆಲಿಕೇಟಾಗಿ ಬೆಳೆದಿರ್ತಾರೆ, ಆಕೆ ನೋವುಗಳೇ ಗೊತ್ತೇ ಇರೋದಿಲ್ಲ ಆ್ಯಕ್ಚುಲಿ, ಅಷ್ಟು ಡೆಲಿಕೇಟಾಗಿ ಬೆಳೆದಿರ್ತಾರೆ. ಸೊ ಅವಾಗೇನಾಗ್ಬಿಡುತ್ತೆ ಅವ್ರಿಗೆ ಅಪ್ಪ ಇಷ್ಟೆಲ್ಲ ಕಷ್ಟ ಬೀಳಬೇಕಾ ಅಂತ ಅದನ್ನು. ಸೊ ನಾ ಹೇಳೋದೇನೆಂದರೆ ಬಿಫೋರ್ ದ
ಕನ್ಸೀವ್ ಆಗೋಕ್ಕೆ ಮುಂಚೆ ಇವೆಲ್ಲವೂ ಎಸ್ ಐ ಹ್ಯಾವ್ ಟು ಬಿಕಮ್ ಅ ಮದರ್. ಸೊ ಇವೆಲ್ಲವೂ ತೊಂದರೆಗಳಿರುತ್ತೆ. ನಾನು ಇವೆಲ್ಲ ಇಟ್ಸ್ ಅ ನಾರ್ಮಲ್, ಇಟ್ ಇಸ್ ನಾಟ್ ಲೈಕ್ ಅಬ್ನಾರ್ಮಲ್ ಅಂತ ಖಂಡಿತ ಅಲ್ಲ. ಸೊ ಇದು ಪ್ರಕೃತಿಯಲ್ಲಿ ಏನೇನಾಗಬೇಕು ಎಲ್ಲವೂ ಆಗ್ತವೆ. ಇದೆಲ್ಲವೂ ಮಾಡ್ತಾ ಹೋದರೆ ಸೊ ಮೆಂಟಲಿ ಆ್ಯಂಡ್ ಫಿಸಿಕಲಿ ಪ್ರಿಪೇರ್ ಆದರೆ ಸೊ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಸಿಂಪ್ಟಮ್ಸು ಆಟೋಮ್ಯಾಟಿಕ್ಲಿ ಕಮ್ಮಿ ಆಗ್ತಾ ಬರುತ್ತೆ ಮ್ಯಾಮ್. ಎಸ್ ಡಾಕ್ಟರ್, ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆಲ್ಲ ಇರಬೇಕು ಫಿಸಿಕಲಿ ಮೆಂಟಲಿ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಇವಾಗ ಪ್ರೆಗ್ನೆಂಟ್ ಆಗಿದೆ ಅಂತ ಗೊತ್ತಾಗಿದೆ, ಇಟ್ಸ್ ಆರ್ ಫಸ್ಟ್ ಮಂತ್ ಅಂತ ಅಂದ್ಕೊಳ್ಳೋಣ. ಆವಾಗ ನಾವು ಎಷ್ಟೆಲ್ಲ ಕೇರ್ಫುಲ್ ಆಗಿರಬೇಕು ಟು ಕಂಟಿನ್ಯೂ ದಿ ಪ್ರೆಗ್ನೆನ್ಸಿ ಆಲ್ ಓವರ್? ಖಂಡಿತ ಮೇಡಮ್. ಈ ಟೈಮಲ್ಲಿ ಏನಾಗುತ್ತೆ ಕೆಲವೊಂದು ಪಾಯಿಂಟ್ ಯು ಹ್ಯಾವ್ ಟು ಬಿ ಇನ್ ಕನ್ಸರ್ನ್ ಮಾಡಬೇಕು. ಯಾಕಂದರೆ ಮಿಸ್ಕ್ಯಾರೇಜಸ್ ಆಗೋದು ಚಾನ್ಸಸ್ ಬಹಳಷ್ಟು ಇರುತ್ತೆ ಆ್ಯಕ್ಚುಲಿ. ಆಮೇಲೆ ವಿ ಕಾಲ್ ಇಟ್ ಅ ಸಿಂಪಲ್ ಇಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಾವು ಹೇಳ್ತೀವಿ. ಅವಾಗ ನಾನು ಹೇಳಿದೆ ಯೂಶಲಿ ಒಂದು ಸಲ ಅದು ಯೂನಿಯನ್ ಆದಮೇಲೆ ಇಟ್ ಹ್ಯಾಸ್ ಟು ಕಮ್ ಟು ಈ ಗರ್ಭಕೋಶಕ್ಕೆ ಬರಬೇಕು. ಸೊ ಒಂದೊಂದು ಸಲ ಏನಾಗುತ್ತೆ ಆ ಟ್ಯೂಬಲ್ಲೇ ಉಳ್ಕೊಂಡು ಅಲ್ಲೇ ಏನಾಗುತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ಅದು ತಾಯಿಗೆ ತೊಂದರೆ ಆಗುತ್ತೆ, ಯಾಕೆ ರಪ್ಚರ್ ಆಗಿಬಿಡುತ್ತೆ. ಯಾರಿಗೂ ಗೊತ್ತಾಗೋದೇ ಇಲ್ಲ ಆ್ಯಕ್ಚುಲಿ ಅದು ಏನೋ ಅದು ಅಲ್ಲೇ ಇದೆಯೋ ಅದು ಟ್ಯೂಬಲ್ಲೇ ಇದೆಯೋ ಅಥವಾ ಟ್ಯೂಬ್ ಕೆಳಗಡೆ ಇದೆಯೋ ಅಂತ ಗೊತ್ತಾಗೋದಿಲ್ಲ. ಸೊ ಒಂದೊಂದ್ಸಲ ಏನಾಗುತ್ತೆ ತುಂಬ ನೋವು ಬರ್ತಾ ಹೋಗ್ತಿರುತ್ತೆ. ಅಥವಾ ಒಂದ್ಸಲ ಟ್ಯೂಬ್ ಏನಾಗುತ್ತೆ ಬಸ್ಟ್ ಆಗೋಕ್ಕೆ ಬೆಳೀತಾ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ತಾಯಿಗೂ ತೊಂದರೆ ಆಗ್ತಾ ಹೋಗ್ತಿರುತ್ತೆ. ಸೊ ಅದನ್ನು ಅವರು ಫಸ್ಟ್ ಕೇರ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಆದಷ್ಟು ಹೇಳ್ತಾ ಇರ್ತಾರೆ ಫಸ್ಟ್ 3 months ಭಾರ ಎತ್ತಬೇಡ. ಸೊ ಯಾವುದೇ ಥರ ಇಂಟರ್ಕೋರ್ಸ್ ಮಾಡಬೇಡಿ, ಯಾಕಂದರೆ ಭಾರ ಬೀಳ್ತಾ ಹೋಗ್ತಿರುತ್ತೆ. ನೀವೆಲ್ಲೂ ಟ್ರಾವೆಲಿಂಗ್ ಮಾಡಬೇಡಿ. ಆಮೇಲೆ ಆದಷ್ಟು ನೀವು ಈ ಆಹಾರ ಪದ್ಧತಿಲೂ ಅಷ್ಟೇ ನೀವು ನೋಡಿರ್ಬೋದು ಬಾಳೆಹಣ್ಣು ಕೊಡೋದಿಲ್ಲ, ಆಮೇಲೆ ಹಲಸಿನ ಹಣ್ಣು ಕೊಡೋದಿಲ್ಲ, ಹೀಗೆ ಹಲವಾರು ಹೇಳ್ತಾ ಹೋಗ್ತದೆ ಮಿಸ್ಕ್ಯಾರೇಜಸ್ ಬಹಳಷ್ಟು ಆಗ್ತಾ ಇರುತ್ತೆ ಅಂತ ಅದು ಹೇಳಿ. ಆಮೇಲೆ ಲಾಟ್ ಆಫ್ ಇನ್ಫೆಕ್ಷನ್ಸು ಭಾಳಷ್ಟು ಆ ಟೈಮಲ್ಲಿ ಬರೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಸೊ ಏನಾಗುತ್ತೆ ಮಗುಗೆ ಬೆಳವಣಿಗೆಗೆ ತುಂಬಾ ತೊಂದರೆ ಆಗ್ತಾ ಹೋಗುತ್ತಿರುತ್ತೆ. ಸೊ ಆದಷ್ಟು ನಾವು ಹೇಳ್ತೀವಿ ಇಫ್ ದೇ ಆರ್ ಲೈಕ್ ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ ಅಥವಾ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ಏನಾದರೂ ತುಂಬ ಯೂಸ್ ಮಾಡ್ತಾ ಹೋಗ್ತಿದೆ, ಯಾವುದೋ ಒಂದು ಅವ್ರಿಗೆ ಬೇರೆ ಕಂಡೀಷನ್ ಕಾಯಿಲೆ ಇರುತ್ತೆ, ಅವ್ರು ತುಂಬ ಕಾಯಿಲೆಗಳು ಇದು ಮೆಡಿಸಿನ್ಸ್ನ ತಗೋತಾ ಹೋಗ್ತಿರ್ತಾರೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತ. ಅಥವಾ ಅದಕ್ಕೆ ಮಗುಗೆ ಅಥವಾ ತಾಯಿಗೆ ಯಾವುದೇ ಥರ ತೊಂದರೆ ಆಗದೆ ನನಗೆ ಅಟ್ಲೀಸ್ಟ್ ಕಾಂಪನ್ಸೇಟಾಗಿ ಏನಾದರೂ ಮೆಡಿಕೇಷನ್ಸ್ ಇದೆ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಪ್ರಿಕಾಷನ್ಸ್ ದ ಶುಡ್ ಬಿ ವೆರಿ ಕೇರ್ಫುಲ್ ಅಂತ ನಾವು ಹೇಳ್ತೀವಿ. ಫಸ್ಟ್ ಮಂತಲ್ಲಿ ಇವೆಲ್ಲವೂ ಇರುತ್ತೆ. ಸೊ ಒಂದ್ಸಲ ಕನ್ಸೀವ್ ಆದಮೇಲೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಎಲ್ಲವೂ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ದಟ್ಸ್ ಅ ಕಾಮನೆಸ್ಟ್, ಎಲ್ಲನೂ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನಾಗ್ತಿರುತ್ತೆ ಎಲ್ಲಿ ಗೋಫರ್ ಬ್ಲಡ್ ಟೆಸ್ಟ್ ನೋಡ್ತಾ ಹೋಗ್ತಿರ್ತಾರೆ. ಇಫ್ ಇಟ್ ಈಸ್ ಯಾಕೆ ಒಂದು ಸಲ ನೋಡಿರ್ಬೋದು ಏನಂದರೆ ಅವು ಸಂಬಂಧದಲ್ಲೇ ಮದುವೆ ಆಗಿಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಡಾಕ್ಟ್ರಿಗೆ ನಾವು ಫಸ್ಟನ್ನೇ ಇನ್ಫಾರ್ಮ್ ಮಾಡಬೇಕಿಲ್ಲ, ಡಾಕ್ಟರ್ ನಮ್ಮ ಸಂಬಂಧದಲ್ಲೇ ನನ್ನ ಅತ್ತೆ ಮಗನೋ ಅಥವಾ ನಮ್ಮ ಅಮ್ಮನ ತಮ್ಮನ ಮಾವನ್ನೇ ಮದುವೆ ಮಾಡ್ಕೊಂಡು. ಯಾಕೆಂದ್ರೆ ಯಾತಕ್ಕೆ ಹೇಳಬೇಕು ಅಂದರೆ ಲಾಟ್ ಆಫ್ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಮಗುಲ್ ನಾವು ನೋಡ್ತಾ ಹೋಗ್ತಿರ್ತೀವಿ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಮುಂಚೆನೇ ಅದು ತೊಗೊಂಡ್ರೆ ಡಾಕ್ಟರ್ ಅದು ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆ ಏನೇನು ಬೇಕು ಸೂಕ್ತವಾದ ಮೆಡಿಸಿನ್ಸು ಇಂಜೆಕ್ಷನ್ಸು ಎಲ್ಲ ಕೊಡ್ತಾ ಹೋದರೆ ಸೊ ಮಗುಗೆ ಯಾವುದೇ ಥರದ ಬೆಳವಣಿಗೆಲಿ ತೊಂದರೆ ಅಂತೂ ಕಂಡಾಗ ತುಂಬ ಜನ ಏನು ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡ್ತಾರೆ, ಹೇಳೋದೇ ಇಲ್ಲ. ಸೊ ಒಂದ್ಸಲ ಟೆಸ್ಟ್ ಮಾಡಿದ್ಮೇಲೆ ಸೊ ದೇ ಹ್ಯಾವ್ ಟು ಪ್ರಿಪೇರ್. ಜೊತೆಗೆ ಏನಾಗುತ್ತೆ ನಾ ಹೇಳೋದೇನೆಂದರೆ ಆ ತಾಯಿ ಯಾವುದಾದ್ರು ಒಬ್ಬರೇ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಯು ಹ್ಯಾವ್ ಟು ಸಪೋರ್ಟ್ ಎವ್ರಿಬಡಿ ಎಲ್ಸ್. ಯಾಕೆಂದರೆ ಆಲ್ರೆಡಿ ಅವಳಿಗೆ ಮೆಂಟಲಿ ಒಂಥರ ಏನಾಗಿದೆ ಡಿಸ್ಟರ್ಬ್ ಆಗಿರುತ್ತೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಾ ಹೋಗ್ತಿಲ್ಲ, ಲಾಟ್ ಆಫ್ ಡಿಸ್ಟರ್ಬ್. ಯಾಕೆಂದರೆ ಬಿಕಾಸ್ ಆಫ್ ಯಾಕೆ ನಿದ್ದೆ ಬರೋದಿಲ್ಲ ಅಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಹೋಗ್ತಿರ್ಬೇಕು. ಸೊ ಅದರಿಂದ ಏನಾಗ್ತಿರುತ್ತೆ ತುಂಬ ನಿದ್ದೆಯಲ್ಲೂ ಡಿಸ್ಟರ್ಬ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅದ್ರ ಜೊತೆ ವಾಮಿಟಿಂಗ್ ಬೇರೆ ಆಗ್ತಾ ಇರುತ್ತೆ, ನಾಸಿಯಾ, ಸರಿಯಾಗಿ ಹೊಟ್ಟೆ ಹೋಗ್ತಾ ಇದ್ದ. ಆ ಜೊತೆಗೆ ಆಫೀಸಲ್ಲೂ ಲಾಟ್ ಆಫ್ ಸ್ಟ್ರೆಸ್ ಲೆವೆಲ್ಸು, ಮನೆಯಲ್ಲೂ ಅದೇ ಥರ ಸ್ಟ್ರೆಸ್ ಲೆವೆಲ್ಸ್ಗೆ ಒಳಗಾಗ್ತಾ ಹೋಗ್ತಿದ್ರೆ ಸೊ ಏನಾಗುತ್ತೆ ಆ ಹುಟ್ಟು ಮಗುದ ಮೇಲೆ ಎಲ್ಲ ಪರಿಣಾಮ ಬೀರ್ತಾ ಹೋಗ್ತಿರುತ್ತೆ. ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಹೇಳ್ತಾಯಿದ್ರು ಆ ಪ್ರೆಗ್ನೆಂಟ್ ಆದಮೇಲೆ ಒಳ್ಳೆಯದೇ ಮಾತಾಡಿ, ನೀವು ಒಳ್ಳೆಯದೇ ಓದ್ತಾ ಹೋಗ್ತೀರಿ, ಒಳ್ಳೆಯದೇ ನೋಡ್ತಾ ಹೋಗ್ತೀವಿ, ಏಕೆಂದರೆ ಅದು ನಮ್ಮ ಮಗುದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತಿದೆ ಅಂತ. ಸಿಂಪಲ್ ಎಕ್ಸಾಂಪಲ್, ಇವಾಗ ಯಾವುದೇ ಮಗಳು ತೊಗೊಳ್ಳಿ, ಯಾಕೆ ಹೈಪರ್ ಆ್ಯಕ್ಟಿವ್ ಆಗ್ತಿರ್ತಾರೆ? ಬಿಕಾಸ್ ದ ಪೇರೆಂಟ್ಸ್ ಆರ್ ಹೈಪರ್ ಆ್ಯಕ್ಟಿವ್. ಇವಾಗ ನೋಡಿ ಯಾವುದೇ ತಾಯಿ ರೆಸ್ಟ್ ತೊಗೋತಾರ ಇಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇರ್ತಾಳೆ, ಅದೇ ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದ್ರಿಂದ ಅದಕ್ಕೆ ನಾವು ಆದಷ್ಟು ಇವೆಲ್ಲವೂ ಪ್ರಿಪೇರ್ ಮಾಡ್ತಾ ಹೋದರೆ ಅದು ನಮ್ಮ ಮಗುವಿನ ಬೆಳವಣಿಗೆ ಆಗಿರ್ಬೋದು, ಈವನ್ ಫಿಸಿಕಲಿ ಆಲ್ಸೋ ಮೆಂಟಲಿ ಆಲ್ಸೋ ಅದು ಮಗು ಮೇಲೆ ಪರಿಣಾಮ ಬೀರ್ತಿರುತ್ತೆ. ಇಷ್ಟೆಲ್ಲ ಅವ್ರು ಪ್ರಿಪೇರ್ ಮಾಡಿಕೊಂಡ್ರೆ ಸೊ ಖಂಡಿತ ಮೇಡಮ್ ಯಾವುದೇ ಒಂದು ಮಹಿಳೆ ಹೆಲ್ತಿಯಾದ ಮಗುನ ಅವರು ತಗೋಬೋದು ಅಂತ ಹೇಳ್ತಾನೆ. ಓಕೆ, ಕಮಿಂಗ್ ಟು ಫುಡ್ ಡಾಕ್ಟರ್, ನೀವು ಹೇಳಿದ್ರಿ ಆಗಿನ ಕಾಲದಲ್ಲೆಲ್ಲ ಕೆಲವೊಂದು ಹೇಳ್ತಾ ಇದ್ರು ಇವಾಗ ಹಲಸಿನ ಹಣ್ಣು ತಗೋಬಾರ್ದು, ಪಪಾಯ ತಗೋಬಾರ್ದು ಅಂತೆಲ್ಲ. ತಗೊಳ್ಬೇಕಾಗಿರುವಂಥ ಕೆಲವೊಂದು ಪದಾರ್ಥಗಳು ಏನಾದರೂ ಇದೆಯಾ? ಖಂಡಿತ ಮೇಡಮ್, ಆ್ಯಕ್ಚುಲಿ ನೀವು ಹೇಳಿದ್ರಿ ಅವಾಗ ಹಳೆ ಕಾಲದಲ್ಲಿ ಅದು ತೊಗೋಬಾರ್ದು ಇದು ತೊಗೋಬಾರ್ದು ಅಂತ ಹೇಳಿದ್ರು, ಬಟ್ ಆ್ಯಪಲ್ ತೊಗೋಬೋದು. ಇದೆ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ. ಇದನ್ನು ಹೊರತುಪಡಿಸಾಗಿ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ. ಆ್ಯಂಡ್ ಶಿ ನೀಡ್ಸ್ ಅಂದರೆ ನಾನು ಹೇಳೋದಂತೆ ಸ್ವಲ್ಪನೇ ಕ್ವಾಂಟಿಟಿ ತೊಗೊಳ್ಳಿ. ತುಂಬ ಜನ ಏನು ಮಾಡ್ತಾರೆ ಬೇಗ ತಿಂದ್ಬಿಡೋದು, ಅಥವಾ ಅವ್ರಿಗೆ ಇಷ್ಟ ಅಲ್ದಿರೋ ಆಫೀಸ್ಗೆ ಹೋಗಬೇಕಾಗುತ್ತೆ, ತಡ್ಕೊಳಕ್ಕಾಗೋದಿಲ್ಲ, ಸೊ ಬೇಗ ತಿನ್ನೋದು, ಇವೆಲ್ಲವೂ ಆದಷ್ಟು ಅವಾಯ್ಡ್ ಮಾಡಬೇಕು. ತನಗೆ ಏನು ಬೇಕೋ ಅದನ್ನು ಸ್ವಲ್ಪನೇ ಕ್ವಾಂಟಿಟೀಸ್ನ ಫ್ರೀಕ್ವೆಂಟಾಗಿ ತೊಗೋತಾ ಇರಬೇಕು. ಆ್ಯಕ್ಚುಲಿ ಇಟ್ಸ್ ನಾಟ್ ಲೈಕ್ ಅ ಲಾಂಗ್ ಗ್ಯಾಪ್ ಇಡಬಾರ್ದು ಆ್ಯಕ್ಚುಲಿ. ಸೊ ಫ್ರೀಕ್ವೆಂಟಾಗಿ ಸ್ವಲ್ಪನೇ ಆಹಾರ ತಗೊಳ್ತಾ ಹೋಗ್ತಾ ಆ್ಯಂಡ್ ಕನ್ಸ್ಯೂಮ್ ಲಾಡ್ ಆಫ್ ಫ್ಲೂಯಿಡ್ಸ್.
ತುಂಬ ಜನ ಏನು ಮಾಡ್ತಾರೆ, ನೀರು ಕುಡಿಯೋ ಬದಲು ಅದ್ರ ಜೊತೆಗೆ ಫ್ರೂಟ್ ಜ್ಯೂಸು ಈ ಥರದೆಲ್ಲದ್ರೆ ಕಾಂಪನ್ಸೇಟ್ ಆಗ್ತಾ ಹೋಗ್ತಿರ್ತದೆ. ಆ ಫ್ರೂಟ್ ಜ್ಯೂಸ್ ಅಷ್ಟೇ, ಹೋಲ್ ಬಾಟ್ಲ್ ಆಫ್ ಫ್ರೂಟ್ ಜ್ಯೂಸ್ ಕುಡಿಯೋ ಬದಲು ಸ್ವಲ್ಪನೇ ಕ್ವಾಂಟಿಟಿ ತೊಗೊಳ್ತಾ ಹೋದರೆ ವಾಮಿಟಿಂಗ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಈ ಥರದಲ್ಲಿ ತಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ತಾ ಹೋದರೆ ಖಂಡಿತ ಮೇಡಮ್ ಆದಷ್ಟು ನಾವು ಇವೆಲ್ಲ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ತುಂಬ ದೀಸ್ ಅ ಕಾಮನೆಸ್ಟ್ ಕಂಪ್ಲೇಂಟ್ಸು ಇವೆಲ್ಲ ಬಿಕಾಸ್ ಆಫ್ ನಮ್ಮ ದೇಹದಲ್ಲಿ ಯಾತಕ್ಕೆ ಇವೆಲ್ಲ ಆಗ್ತಿದೆ ಅಂದರೆ ನಮ್ಮ ದೇಹದಲ್ಲಿ ಈ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗ್ತದೆ, ಹೊಸ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಹೋಗ್ತಿರುತ್ತೆ. ಅದಕ್ಕೋಸ್ಕರ ಇವೆಲ್ಲ ನಾಸಿ ಆಗೋದು, ಸುಸ್ತಾಗೋದು ಇವೆಲ್ಲವೂ ಆಗ್ತದೆ. ಇವೆಲ್ಲ ಕಾಮನೆಸ್ಟ್ ಕಂಪ್ಲೇಂಟ್ಸು. ಇದಕ್ಕೋಸ್ಕರ ಮೆಡಿಕೇಷನ್ಸ್ ಖಂಡಿತ ಬೇಕಾಗೋದೇ ಇಲ್ಲ ಆ್ಯಕ್ಚುಲಿ. ಹಾಗಾಗಿ ಅವರು ಅದನ್ನು ಆದಷ್ಟು ಅವರು ತಮ್ಮ ದೇಹಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಹೋದರೆ ಸೊ ಖಂಡಿತ ಅವ್ರಿಗೆ ಸರಿ. ತುಂಬ ಆತಂಕ ಬೇಡ ಅಂತ ಹೇಳ್ತಿರೋದು. ತುಂಬ ಆತಂಕನೇ ಬೇಕು, ಏನಾಗ್ಬಿಡುತ್ತೋ ಏನೋ ನನ್ನ ಮಗುಗೆ ಏನಾಗ್ಬಿಡುತ್ತೋ ಅಂತ ಖಂಡಿತ ಆತಂಕ ಬೇಡ. ಇವೆಲ್ಲ ಕಾಮನೆಸ್ಟ್ ಕಂಪ್ಲೇಂಟ್ಸು. ಎವ್ರಿಬಡಿ ಹ್ಯಾಸ್ ಟು ಅಂಡರ್ಗ್ರೋ. ನಾನು ಹೇಳಿದೆ ಎಲ್ಲರೂ ಮಹಿಳೆಯರು ತಾಯಿ ಆದರೂ ಇವೆಲ್ಲವನ್ನು ಅನುಭವಿಸಲೇಬೇಕು. ಆವಾಗಲೇ ತಾಯಿತನ ಅಂತ ಏನು ಅಂತ ಗೊತ್ತಾಗುತ್ತೆ ಅವರಿಗೆ. ಎಸ್ ಡಾಕ್ಟರ್, ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಹಾಗೆ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ನೀವು ಕೆಲವೊಂದು ಕಾಮನ್ ಸಿಂಪ್ಟಮ್ಸ್ ಹೇಳಿದ್ರಿ, ಕೆಲವೊಂದು ಕಾಂಪ್ಲಿಕೇಶನ್ಸ್ ಹೇಳಿದ್ರಿ, ಡಿಸ್ಟರ್ಬೆನ್ಸಸ್ ಹೇಳಿದ್ರಿ, ಫಿಸಿಕಲಿ ಅಥವಾ ಇಮೋಷ್ನಲಿ ಹೇಗಾದರೂ. ನಿಮ್ಮ ಹೋಮಿಯೋಪತಿಗೆ ಬಂದಾಗ ಇದಕ್ಕೆಲ್ಲ ಯಾವ ರೀತಿ ಮೆಡಿಕೇಶನ್ಸ್ ಮಾಡ್ತೀವಿ? ಖಂಡಿತ ಮೇಡಮ್, ನಾವು ಅದು ಫಸ್ಟ್ ನೋಡ್ತೀವಿ ಆ್ಯಕ್ಚುಲಿ ಇಫ್ ಇಟ್ ಇಸ್ ವೆರಿ ಸಿವಿಯರ್ ಇದೆಯಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಫ್ ಇಟ್ ಇಸ್ ವಾಮಿಟಿಂಗ್ ತುಂಬಾ ಸಿವಿಯರ್ ಇದೆಯಾ ಆರ್ ಇಟ್ ಇಸ್ ಬ್ಯಾರಬಲ್ ಅಂತ. ಯಾಕೆಂದರೆ ಇವೆಲ್ಲ ನ್ಯಾಚುರಲ್ ಪ್ರಾಸೆಸ್ಸು. ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಗೈಡ್ ದ ಪೇಷಂಟ್. ಇಲ್ಲ, ಇವೆಲ್ಲ ನ್ಯಾಚುರಲ್ ಪ್ರಾಸೆಸ್ಸು, ಆದಷ್ಟು ಇವೆಲ್ಲ ನೀವು ಒಳಗಾಗಲೇಬೇಕಾಗುತ್ತೆ. ಯಾಕೆಂದರೆ ಅನ್ವಾಂಟೆಡ್ ಮೆಡಿಕೇಷನ್ಸ್ ಆಗಲಿ ಇವೊಂದು ಹೋಮಿಯೋಪತಿ ಅಫ್ಕೋರ್ಸ್ ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದ ತಕ್ಷಣ ವಿ ಕೆನಾಟ್ ಇಂಟ್ರೊಡ್ಯೂಸ್ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಶಿ ಹ್ಯಾಸ್ ಟು ಅಂಡರ್ಗ್ರೋ. ಇಲ್ಲ ಬಹಳಷ್ಟು ವಾಮಿಟಿಂಗ್ ಆಗ್ತಿತ್ತು, ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ದೆನ್ ವಿ ಹ್ಯಾವ್ ಟು ಗಿವ್ ಅ ಮೆಡಿಸಿನ್ಸ್ ಅಂತೂ ಖಂಡಿತ ಕೊಡಬೇಕಾಗುತ್ತೆ ಮೇಡಮ್. ಅವಾಗ ಕೊಟ್ಟಾಗ ಏನಾಗುತ್ತೆ, ಅಟ್ಲೀಸ್ಟ್ ಆ ಫ್ರೀಕ್ವೆನ್ಸಿ ಆಫ್ ವಾಮಿಟಿಂಗ್ ಏನಾಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಅವಳು ಇಷ್ಟೆಲ್ಲ ಮಾಡಿಕೊಂಡ್ರೂ ಕಮ್ಮಿ ಆಗದೇ ಮೇಲೆ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಅ ಮೆಡಿಸಿನ್. ಅಲ್ಲಿವರೆಗೂ ಮೆಡಿಕೇಷನ್ ಖಂಡಿತ ಬೇಕಾಗಲ್ಲ ಮೇಡಮ್. ಇಫ್ ಇಟ್ ಈಸ್ ನೆಸೆಸಿಟಿ ನಾವು ಡಾಕ್ಟರ್ ಡಿಸೈಡ್ ಮಾಡ್ತೀವಿ, ಅಥವಾ ತೊಗೊಂಡ್ರೆ ಅವಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿಕೊಂಡು ತೊಗೊಂಡ್ರೆ ಸೊ ಯಾವುದೇ ಥರದ, ಆಮೇಲೆ ಹೋಮಿಯೋಪತಿ ತೊಗೊಂಡ್ರೆ ಯಾವುದೇ ಥರದ ತೊಂದರೆ ಇಲ್ಲ. ಬಟ್ ಆದರೂ ವಿ ಡೋಂಟ್ ಅನ್ವಾಂಟೆಡ್ಲಿ ಬೇಕಾಗಿಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ ನಾನು. ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಿಂದ ಹಿಡಿದು ಪ್ರೆಗ್ನೆನ್ಸಿಯ ಫಸ್ಟ್ ಮಂತ್ ಕಂಪ್ಲೀಟ್ ಆಗೋವರೆಗೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೇಕು, ಯಾವ ರೀತಿ ಮೆಡಿಕೇಷನ್ಸ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಮೆಂಟಲಿ ನಾವು ಪ್ರಿಪೇರ್ ಆಗಿರಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್.